ನಮಸ್ಕಾರ ಸ್ನೇಹಿತರೆ. ಹಿಂದಿನ ದಿನದಲ್ಲಿ ಕರ್ಣ ಅರ್ಜುನನೊಂದಿಗೆ ನಡೆದ ಮಹಾಯುದ್ಧದಲ್ಲಿ ಸಾಯುತ್ತಾನೆ. ಇದರಿಂದ ಕೌರವರ ಸೇನೆ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಇಂದು ಯುದ್ಧದ ಅಂತಿಮ ದಿನ. ಇಂದು ಒಬ್ಬ ರಾಜನ ಅಂತ್ಯ, ಒಂದು ಯುಗದ ಅಂತ್ಯದ ದುರ್ಯೋಧನನ ಭವಿಷ್ಯ ನಿರ್ಧಾರವಾಗುತ್ತದೆ. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದ ಯುದ್ಧಭೂಮಿ ಇನ್ನಷ್ಟು ಮೌನವಾಗಿತ್ತು. ಕೌರವರ ಸೇನೆ ಅತ್ಯಂತ ದುರ್ಬಲವಾಗಿತ್ತು. ಈಗ ನಾಯಕತ್ವ ತೆಗೆದುಕೊಂಡವರು ಶಲ್ಯನು ಇಂದು ಸೇನೆಯನ್ನ ಮುನ್ನಡೆಸುತ್ತಿದ್ದನು. ಆದರೆ ಅವನಲ್ಲಿ ಕರ್ಣನಷ್ಟು ಶಕ್ತಿ ಇರಲಿಲ್ಲ. ಪಾಂಡವರು ಈಗ ಮೇಲುಗೈ ಸಾಧಿಸಿದರು. ಯುದ್ಧ ಮತ್ತೆ ಪ್ರಾರಂಭವಾಯಿತು. ಪಾಂಡವರು ಸಂಪೂರ್ಣ ಶಕ್ತಿಯಿಂದ ದಾಳಿ ಮಾಡಿದರು. ಕೌರವರ ಸೇನೆ ಕುಸಿಯಲು ಆರಂಭವಾಯಿತು. ಯುಧಿಷ್ಠಿರ ಶಲ್ಯನ ವಿರುದ್ಧ ಯುದ್ಧ ಮಾಡಿದರು. ಕೊನೆಗೆ ಯುಧಿಷ್ಠಿರನು ಶಲ್ಯನ್ನು ಕೊಂದನು. ಕೌರವರ ಸೇನೆ ಮತ್ತಷ್ಟು ದುರ್ಬಲವಾಯಿತು. ಸಹದೇವ ಶಕುನಿಯ ವಿರುದ್ಧ ಯುದ್ಧ ಮಾಡಿದನು. ಶಾಕುನಿ ಪಾಸೆಗಳ ಆಟದಿಂದ ಯುದ್ಧಕ್ಕೆ ಕಾರಣವಾದವನು. ಸಹದೇವನು ಶಕುನಿಯನ್ನು ಕೊಂದನು. ಇದಾದ ನಂತರವರ ಸೇನೆ ಸಂಪೂರ್ಣವಾಗಿ ಕುಸಿಯಿತು. ಕೆಲವೇ ಯೋಧರು ಉಳಿದರು. ದುರ್ಯೋಧನ ಯುದ್ಧಭೂಮಿಯಿಂದ ಓಡಿ ಹೋದನು. ಅವನು ಒಂದು ಕೆರೆಯಲ್ಲಿ ಅಡಗಿ ಕುಳಿತನು. ಪಾಂಡವರು ಅವನ್ನು ಹುಡುಕಿದರು. ಕೊನೆಗೆ ಅವನ್ನು ಕಂಡುಹಿಡಿದರು. ದುರ್ಯೋಧನನು ಹೇಳಿದನು, ನನ್ನ ಜೊತೆ ಒಬ್ಬನೇ ಯುದ್ಧ ಮಾಡಬೇಕು. ಭೀಮ ಮುಂದೆ ಬಂದನು. ಇಬ್ಬರ ನಡುವೆ ಗದಾಯುದ್ಧ ಆರಂಭವಾಯಿತು. ಬಾಧ, ಇದು ಅತ್ಯಂತ ಭೀಕರ ಯುದ್ಧ. ಇಬ್ಬರು ಸಮಾನ ಶಕ್ತಿಯವರು. ಯುದ್ಧದಲ್ಲಿ ಒಂದು ನಿಯಮ ಇತ್ತು. ಕೊಮರಕ್ಕಿಂತ ಕೆಳಗೆ ಹೊಡಿಬಾರದು. ಆದರೆ ಅದರ ನಂತರ ನಡೆದ ಯುದ್ಧವು ಸಾಮಾನ್ಯ ಯುದ್ಧವಲ್ಲ. ಭೀಮ ಮತ್ತು ದುರ್ಯೋಧನದ ಇಬ್ಬರೂ ಗದೆಯನ್ನು ಎತ್ತಿಕೊಂಡು ಒಬ್ಬರ ಎದುರು ಒಬ್ಬರು ನಿಂತರು. ಅವರ ಕಣ್ಣುಗಳಲ್ಲಿ ಕೋಪಾದ, ಹೃದಯದಲ್ಲಿ ಪ್ರತೀಕಾರದ ಬೆಂಕಿ. ಮೊದಲ ಹೊಡೆತ ದುರ್ಯೋಧನನಿಂದ. ಅವನ ಗದೆ ಭೀಮನತ್ತ ಸಿಡಿಲಿನಂತೆ ಬಂತು. ಭೀಮನು ಅದನ್ನ ತಪ್ಪಿಸಿಕೊಂಡನು. ನೆಲಕ್ಕೆ ಬಿದ್ದ ಗದೆ ಹೊಡೆತದಿಂದ ಭೂಮಿ ಕಂಪಿಸಿತು. ಭೀಮನು ತನ್ನ ಗದೆಯನ್ನ ಸುತ್ತಿಸಿ ದುರ್ಯೋಧನನತ್ತ ದಾಳಿ ಮಾಡಿದನು. ದುರ್ಯೋಧನನು ಅದನ್ನು ತಡೆಯುತ್ತಾ ಮತ್ತೆ ಪ್ರತಿದಾಳಿ ಮಾಡಿದನು. ಪ್ರತಿ ಹೊಡೆತವೂ ಒಂದು ಪರ್ವತದ ಡಿಕ್ಕಿಯಂತೆ. ದುರ್ಯೋಧನನು ಗದಾಯುದ್ಧದಲ್ಲಿ ಪರಿಣತಿ ಹೊಂದಿದ್ದನು. ಅವನ ಚಲನೆಗಳು ವೇಗವಾಗಿದ್ದವು. ಅವನು ಭೀಮನ ಮೇಲೆ ನಿಖರವಾಗಿ ಹೊಡೆತ ನೀಡುತ್ತಾ ಇದ್ದನು. ಭೀಮನು ಕೆಲ ಕ್ಷಣಗಳ ಕಾಲ ಹಿಂಜರಿದನು. ಆಗ ಕೃಷ್ಣನು ಭೀಮನಿಗೆ ಸೂಚನೆ ಕೊಟ್ಟನು. ಅವನ ತೊಡೆಯನ್ನು ಹೊಡೆ. ಭೀಮನು ದುರ್ಯೋಧನನ ತೊಡೆಯನ್ನು ಹೊಡೆದನು. ಅವನು ನೆಲಕ್ಕುರುಳಿದನು. ದುರ್ಯೋಧನನ ಅಂತ್ಯವಾಯಿತು. ಆದರೆ ರಾತ್ರಿ ಒಂದು ಭಯಾನಕ ಘಟನೆ ನಡೆಯುತ್ತದೆ. ಅಶ್ವತ್ಥಾಮನು ಕೋಪದಿಂದ ಪಾಂಡವರ ಶಿಬಿರಕ್ಕೆ ಹೋಗಿ ಪಾಂಡವರ ಪುತ್ರರನ್ನ ಕೊಂದನು. ಈ ಘಟನೆ ಯುದ್ಧದ ಕೊನೆಯ ದುಃಖದ ಕ್ಷಣ. ಕುರುಕ್ಷೇತ್ರ ಯುದ್ಧ, ಧರ್ಮ ಮತ್ತು ಅಧರ್ಮದ ಯುದ್ಧ, ಅನೇಕ ಜೀವಗಳ ಬಲಿ. ಕೊನೆಗೆ ಧರ್ಮ ಗೆದ್ದಿತು. ಆದರೆ ಇದರ ಬೆಲೆ ತುಂಬಾ ದೊಡ್ಡದು. ಇದು ಕೇವಲ ಯುದ್ಧವಲ್ಲಾದ, ಇದು ಜೀವನದ ಪಾಠ. ಧರ್ಮದ ಮಾರ್ಗ ಯಾವಾಗಲೂ ಕಷ್ಟಕರ. ಕುರುಕ್ಷೇತ್ರ ಯುದ್ಧ ಮುಗಿದರೂ ಅದರ ಕಥೆ, ಅದರ ಪಾಠ ಇಂದಿಗೂ ನಮ್ಮೊಳಗೆ ಜೀವಂತವಾಗಿದೆ. ಇದರಿಂದ ಕುರುಕ್ಷೇತ್ರದ ಮಹಾಯುದ್ಧ ಅಂತ್ಯವಾಯಿತು. ಭೂಮಿ ರಕ್ತದಿಂದ ಕೆಂಪಾಯಿತು. ಯೋಧರ ಘರ್ಜನೆ ಮೌನವಾಗಿತು.
ಅನೇಕ ಮಹಾಯೋಧರು ಕುಸಿದರು, ಅನೇಕ ಕುಟುಂಬಗಳು ನಾಶವಾದವು. ಈ ಸಂಪೂರ್ಣ ಯುದ್ಧದಲ್ಲಿ, ಪ್ರತಿಯೊಂದು ತಂತ್ರದಲ್ಲಿ, ಪ್ರತಿಯೊಂದು ನಿರ್ಧಾರದಲ್ಲಿ, ಪ್ರತಿಯೊಂದು ತಿರುವಿನಲ್ಲಿ ಒಂದು ಶಕ್ತಿ ಕೆಲಸ ಮಾಡುತ್ತಿತ್ತು. ಅದು ಕೃಷ್ಣ. ಅವನು ಸ್ವತಃ ಶಸ್ತ್ರ ಹಿಡಿಯಲಿಲ್ಲ, ಆದರೆ ಯುದ್ಧದ ದಿಕ್ಕನ್ನು ಬದಲಾಯಿಸದನು, ಯೋಧರ ಮನಸ್ಸನ್ನ ಮಾರ್ಗದರ್ಶನ ಮಾಡಿದನು, ಧರ್ಮದ ಪರವಾಗಿ ನಿಂತನು. ಅಭಿಮನ್ಯುವಿನ ಪ್ರತೀಕಾರ, ಜಯದ್ರಥನ ಅಂತ್ಯ, ದ್ರೋಣನ ಪತನ, ಕರ್ಣನ ಮರಣ, ದುರ್ಯೋಧನನ ಸೋಲು. ಈ ಎಲ್ಲದರ ಹಿಂದೆ ಕೃಷ್ಣನ ಯುಕ್ತಿ ಇತ್ತು. ಇದು ಕೇವಲ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಯುದ್ಧ. ಕುರುಕ್ಷೇತ್ರ ಯುದ್ಧ ಮುಗಿದರೂ ಕೃಷ್ಣನ ಮಾರ್ಗದರ್ಶನ, ಧರ್ಮದ ಸತ್ಯ ಇಂದಿಗೂ ಜೀವಂತವಾಗಿದೆ.